ಅತ್ತೆ ನೀರ್ ನಿಲ್ಸೆ. ಏನತ್ತೆ ನೀವ್ ಮುಖ ತೊಳ್ಕೊಳ್ಳೋದಲ್ದೆ ನನಗೂ ಮುಖ ತೊಳಸ್ಬಿಟ್ರಿ. ಆ ಫೇಸ್ ಪ್ಯಾಕ್ ಇನ್ನೊಂದ್ ಅರ್ಧ ಗಂಟೆ ಇದ್ದಿದ್ರು ಫೇಸ್ಗೆ ಯೂಸ್ ಆಗಿರ್ತಿತ್ತು. ಇನ್ ಅರ್ಧ ಗಂಟೆ ಫೇಸ್ ಪ್ಯಾಕ್ ಇದ್ದಿದ್ರೆ ಮುಖ ಪಳಪಳ ಅಂತ ಹೊಳಿತಿತ್ತು. ಆಗ ಮಾವಂಗೆ ಮತ್ತೆ ನಿಮ್ಮೇಲೆ ಹೊಸದಾಗಿ ಸುಮ್ನೆ ಇದ್ಬಿಟ್ರೆ ಸರಿ. ಇಷ್ಟು ದಿನ ನಮ್ಮ ಯಜಮಾನ್ರು ನಿನ್ನನ್ ಬಯೋ ನೆಪದಲ್ಲಿ ನನ್ನನ್ ಬೈತಿದ್ರು, ಇವತ್ತು ನೇರವಾಗಿ ನನ್ನನ್ನೇ ಬಯೋ ಹಾಗಾಯ್ತು. ಅತ್ತೆ, ಮಾವಂಗೆ ನಿಮ್ಮೇಲೆ ಕೋಪ ಮಾಡ್ಕೊಳಕ್ ಆಗಲ್ಲ ಬಿಡಿ. ಇನ್ನು ನನ್ ಮೇಲಿರೋ ಸಿಟ್ಟ ಕಂಟಿನ್ಯೂ ಮಾಡೋದಕ್ಕೆ ಹೊಸ ಕಾರಣ ಸಿಕ್ತು ಅಷ್ಟೇ. ಅದೇನ್ ಬೇಕಾದ್ರೂ ಆಗಿರ್ಲಿ, ಇವತ್ತು ನಮ್ಮ ಯಜಮಾನ್ರಿಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ಬಿಟ್ಟೆ. ಇಷ್ಟು ವರ್ಷದಲ್ಲಿ ಒಂದ್ಸಲಿ ಕೂಡ ನಾನು ಹೀಗ್ ಮಾಡಿರ್ಲಿಲ್ಲ ಗೊತ್ತಾ. ನನ್ ತಲೆಗದೇನ್ ಮಂಕ್ ಪಡ್ತಿತ್ತೋ ಏನೋ. ನಿನ್ನ ಮಾತ್ ಕೇಳ್ಕೊಂಡು ನನ್ ಗಂಡನ್ ವಿರುದ್ಧ ನಡೆದ್ಬಿಟ್ಟೆ. ಅತ್ತೆ, ಇನ್ನು ಯಾವ ಕಾಲದಲ್ಲಿ ಇದ್ದೀರಾ ನೀವು? ಮುಖಕ್ಕೆ ಒಂದ್ ಫೇಸ್ ಪ್ಯಾಕ್ ಹಾಕೊಳ್ಳೋದು ತಪ್ಪೆ. ಈ ಮನೇಲಿ ನನ್ ಗಂಡಂಗ್ ಇಷ್ಟ ಇಲ್ದಿರೋ ಕೆಲ್ಸ ಯಾವ್ದು ಮಾಡಿದ್ರು ಅದು ತಪ್ಪೆ. ಇಲ್ಲಿ ನೋಡು, ಇದೇ ಕೊನೆ. ಇನ್ಮೇಲೆ ನನ್ ಕೈ ನಿಂತ ಕೆಲ್ಸ ಎಲ್ಲ ಮಾಡಿಸ್ಬೇಡ ನೀನು. ಏನ್ ಯೋಚನೆ ಮಾಡ್ತಿದ್ಯಾ? ನಾನ್ ಹೇಳಿದ್ ನಿನಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಅತ್ತೆ. ಏನ್ ಅರ್ಥ ಆಯ್ತು? ಮುಂದಿನ ಸಲ ಫೇಸ್ ಪ್ಯಾಕ್ ಹಾಕೊಳ್ಳೆ ಮನೆಯಲ್ಲಿ ಮಾವ ಇರಬಾರ್ದು. ಮಾವ ಬರೋದಕ್ಕೂ ಮುಂಚೆ ಮುಖ ತೊಳ್ಬಿಡ್ಬೇಕು. ಅಕಸ್ಮಾತ್ ಮಾವ ಅಂಗಡಿಯಿಂದ ಹೊರಡೋದಕ್ಕೂ ಮುಂಚೆ ಫೋನ್ ಮಾಡಿ ನಮ್ಗೆ ಹೇಳಿಬೇಕು. ಹಾಗೆ ಅವಾಂತರನೇ ಇರಲ್ಲ. ಅಯ್ಯೋ ನನ್ನ ಕರ್ಮ. ಹೋಗಿ ಹೋಗಿ ನಿನ್ ಹತ್ರ ಹೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ ಅಷ್ಟೇ. ಸಾಲದಕ್ಕೆ ಆ ಬ್ರೋಕರ್ ಅಣ್ಣ ಇವತ್ತೇ ನಮ್ ಮನೆಗ್ ಬರ್ಬೇಕಾ? ನಮ್ಮನ್ನ ಅವತಾರದಲ್ಲಿ ನೋಡಿ ಅವ್ರ ಅದೇನ್ ಅನ್ಕೊಂಡ್ರೋ ಏನೋ. ಇನ್ನೇನ್ ಅನ್ಕೊಂಡಿರ್ತಾರೆ? ಅತ್ತೆ ಸೊಸೆ ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಬೀದಿ ಬೀದಿಗೂ ಮನೆಗೂ ಈ ತರ ಅತ್ತೆ ಸೊಸೆ ಇದ್ರೆ ಪ್ರತಿ ಒಂದ್ ಮನೇನು ನಂದ ಗೋಕುಲ ಆಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ. ಅನ್ಕೋತಾರೆ. ಈಗ ಮಾತಾಗಿದ್ರೆ ನನ್ ಜೊತೆ ಬಾ, ಅವ್ರಿಬ್ರಿಗೂ ಕಾಫಿ ಕೊಡ್ಬೇಕು. ಅತ್ತೆ, ಮಾವಂಗ್ ಇವತ್ ನಾನ್ ಕಾಫಿ ಮಾಡ್ಲಾ? ಹಾಳಾಗಿರೋ ಮಾವನ್ ಮೂಡು ಪಟ್ ಅಂತ ಸರಿ ಹೋಗುತ್ತೆ. ಬೇಡ ತಾಯಿ, ಮತ್ತೆ ಆ ವಿಷಯಕ್ಕೆ ಬಯಸ್ಕೊಳಕ್ಕೆ ನನಗೆ ಇಷ್ಟನೂ ಇಲ್ಲ, ಧೈರ್ಯನೂ ಇಲ್ಲ. ತಾವ್ ದಯವಿಟ್ಟು ಬೇರೆ ಯಾವ್ದನ್ನ ಕೆಲಸ ನೋಡ್ಕೊಂಡ್ರೆ ನನ್ನ ಜೀವನ ಪಾವನವಾಗತ್ತೆ. ಆಯ್ತು ಬಾಳೆ, ಇಷ್ಟಾರ್ಥ ಸಿದ್ಧಿರಸ್ತು. ನೀನ್ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಹೋಟೆಲ್ ಕರ್ಕೊಂಡ್ ಬಂದಿದ್ಯಾ? ಇದೇ ನಿನ್ ಸರ್ಪ್ರೈಸಾ? ನೀನ್ ಕುತ್ಕೋ ಅಮ್ಮ, ಫಸ್ಟ್ ಹೇಳ್ತೀನಿ. ತಗೋ ಇನ್ನ. ಬೆಳಿಗ್ಗೆಯಿಂದ ನೀನ್ ತುಂಬಾ ತಲೆ ಬಿಸಿಲಿದ್ಯಾ, ಈ ಡ್ರಿಂಕ್ಸ್ ತಗೋ, ಸ್ವಲ್ಪ ಕೂಲ್ ಡೌನ್ ಆಗ್ತೀಯಾ. ಸಿದ್ದು, ನಿಂಗ್ ಗೊತ್ತಲ್ವಾ ನಂಗೆ ಇದೆಲ್ಲ ಇಷ್ಟ ಇಲ್ಲ ಅಂತ. ಹೇ ಕಮಾನ್ ಅಮ್ಮು, ಡ್ರಿಂಕ್ಸ್ ಹೇಳ್ದೆ, ಹಾಟ್ ಡ್ರಿಂಕ್ಸ್ ಅಂತ ಹೇಳುದ್ನಾ? ಇದು ಕೂಲ್ ಡ್ರಿಂಕ್ಸ್ ಅಮ್ಮು. ಸಿದ್ದು, ಇದ್ ನಮ್ ಕಾಲೇಜ್ ಕ್ಯಾಂಟೀನ್ ಅಲ್ಲೇ ಸಿಕ್ತಿತ್ತು. ಇದನ್ ಕೊಡ್ಸಕ್ಕೆ ಇಲ್ಲಿವರೆಗೂ ಕರ್ಕೊಂಡ್ ಬಂದ. ಬ್ರೇಕ್ ಟೈಮ್ ಬೇರೆ ಮುಗಿತಾ ಬಂತು, ವಾಪಸ್ ಕಾಲೇಜಿಗೆ ಹೋಗ್ಬೇಕು ಸಿದ್ದು. ಛೇ, ಇವಳಿಗೆ ಮತ್ ಬರೋ ಜ್ಯೂಸ್ ಕೊಟ್ಟು ನನ್ನ ಕೆಲಸ ಮುಗಿಸೋಣ ಅನ್ಕೊಂಡ್ರೆ ಕಾಲೇಜು ಅಂತ ಸಾಯ್ತಾಳೆ. ಹೇಗ್ ಕುಡ್ಸೋದು ಇವಳಿಗೆ? ಸಿದ್ದು, ನಿನಗೆ ಹೇಳ್ತಿರೋದು, ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ. ಏನಮ್ಮ ನೀನು ಏನೋ ನಿನ್ ಜೊತೆ ಆಸೆ ಪಟ್ಟು ಹೊರಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ರೆ ಇಲ್ಲೂ ಅರ್ಜೆಂಟ್ ಮಾಡ್ತಾ ಇದ್ಯಾ? ಅಲ್ಲ ಅಂತ ನಿನ್ ಕ್ಲಾಸಿಗೆ ಹೋಗಿ ಏನ್ ಮಾಡ್ಬೇಕು? ಅಲ್ಲೆಲ್ಲ ಒಲ್ಲಬ್ಬ ಸಿಗ್ತಾನೆ, ಅವನ ಜೊತೆ ಜಗಳ ಆಡ್ಕೊಂಡು ನಿಲ್ತ್ಯಾ. ಅವನ ಜೊತೆ ಜಗಳ ಆಡೋ ಟೈಮ್ನ ನನಗ್ ಪ್ರೀತಿ ಮಾಡಕ್ಕಂತ ಕೊಟ್ರೆ ನನಗೂ ಖುಷಿ ಆಗುತ್ತಲ್ವಾ ಅಮ್ಮು? ನೋಡು, ಮೊದ್ಲೇ ಅವನಿಂದ ಮೂಡ್ ಹಾಳಾಗಿದೆ, ಮತ್ತೆ ಅವನ ಹೆಸರು ತೆಗೆದು ನನ್ ಮೂಡ್ ಮತ್ತೆ ಹಾಳು ಮಾಡ್ಬೇಡ. ಅಷ್ಟಕ್ಕೂ ನೀನ್ ಯಾಕೆ ಇಲ್ಲಿಗೆ ನನ್ನ ಕರ್ಕೊಂಡ್ ಬಂದೆ? ಅದನ್ನ ಹೇಳ್ತೇವ ಇಲ್ವೋ? ಹೇಳ್ತೀನಿ. ಕಣ್ಮುಚ್ಚು. ಯಾಕೆ? ಕಣ್ಮುಚ್ಚು ಅಮ್ಮು, ಪ್ಲೀಸ್. ಕಣ್ಬಿಡ್ಬಾರ್ದು, ಓಕೆನಾ? ಅಮ್ಮು, ಈ ಕಣ್ಬಿಡು. ಅರೆ ಸಿದ್ದು, ಏನು ಇದು? ಮೊದ್ಲು ನನ್ ಗಿಫ್ಟ್ ನ ಆಕ್ಸೆಪ್ಟ್ ಮಾಡು ಅಮ್ಮು. ಥ್ಯಾಂಕ್ ಯು ಸಿದ್ದು, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ವೆರಿ ಬ್ಯೂಟಿಫುಲ್ ಗೊತ್ತಾ? ಅಲ್ಲ, ಇದನ್ನೇನು ಕೊಡ್ತಿದ್ಯಾ? ಇವತ್ತೇನಾದ್ರು ಸ್ಪೆಷಲ್ ಇದೆಯಾ? ನಾ ಫಸ್ಟ್ ಮೀಟ್ ಆಗಿದ್ದೀನ? ಅಲ್ಲ, ನೀನ್ ನನ್ ಪ್ರಪೋಸ್ ಮಾಡಿದ್ದೀನ? ವ್ಯಾಲೆಂಟೈನ್ಸ್ ಡೇನಾ? ಯಾವ್ದು ಅಲ್ಲ, ಮತ್ತೇನ ಕೊಟ್ಟೆ? ನೀನ್ ನನ್ ಜೊತೆ ಇರುವಾಗ
ಎವ್ರಿ ಡೇ ಸ್ಪೆಷಲ್ ಅಮ್ಮ. ಥ್ಯಾಂಕ್ ಯು ಸಿದ್ದು. ಬೊಕ್ಕೆ ತುಂಬಾ ಕ್ಯೂಟ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿದ್ದು. ಥ್ಯಾಂಕ್ಸ್ ಅಷ್ಟೇನಾ? ಐ ಲವ್ ಯು ಸಿದ್ದು. ಬರೀ ಥ್ಯಾಂಕ್ ಯು, ಲವ್ ಯು, ಮಿಸ್ ಯು ಇಷ್ಟ ಆಯ್ತು ಇವಳ್ದು. ಇದರಿಂದ ಮುಂದಕ್ಕೆ ಹೋಗೋದೇ ಇಲ್ಲ ಆಸಾಮಿ. ಇವತ್ತು ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಾನೆ ಸರ್ಪ್ರೈಸ್ ಹೆಸರಲ್ಲಿ ಇಷ್ಟೆಲ್ಲ ಮಾಡ್ತಿರೋದು. ಏಯ್ ಕುಳ್ಳಿ ಎದ್ದಾಳೆ ಮೇಲೆ. ಏನ? ನೀನ್ ಕೂತಿರುವಾಗ ದೇವರು ರಪ್ ಅಂತ ಪಾಸ್ ಆದ್ರೆ ನೀನ್ ಎದ್ ನಿಂತ್ಕೊಂಡು ನಮಸ್ಕಾರ ಹೊಡಿಬೇಕು ತಾನೆ. ಏನ್ ಹಂಗೆ ಕೂತಿದ್ಯಾ? ನಮಸ್ಕಾರ ಹೊಡಿಯೋದಲ್ವಾ? ಹಾ, ಹಂಗೆ ದೇವ್ರಿಗೆ ನಮಸ್ಕಾರ ಹೊಡೆದು ತಲೆಗೆ ಈಡ್ಗಾಯಿ ಹೊಡಿತೀನಿ. ನಿನಗೂ ಹೊಡಿಲ್ಲ ಸರ್? ಯಾಕೆ ಕಾನೂನ್ನ ಕೈಗೆ ತಗೋತಿದ್ಯಾ? ಏಯ್ ಸಾಕ್ ಸುಮ್ನಿರೋ. ಏನ್ ನಿನ್ನ ದೇವ್ರ ಅನ್ಕೊಂಡಿದ್ಯಾ? ಯಾವ ಆಂಗಲ್ ನಿಂದನು ನೀನ್ ದೇವ್ರ ತರ ಕಾಣಿಸ್ತಿಲ್ಲ. ಹೋಗ್ತಾ ಇರೋ. ತುಂಬಾ ಮಾತಾಡಿದ್ರೆ ವಿಡಿಯೋನ ವೈರಲ್ ಮಾಡ್ಬಿಡ್ತೀನಿ. ಬಿಡ ಬಿಡ ಬಿಡ, ನಾನ್ ಸೈಲೆಂಟ್ ಆಗಿರ್ತೀನಿ. ಏನು ಮಾತು ಟಾಪ್ ಗೇರ್ ಅಲ್ಲಿ ಹೋಗ್ತಾ ಇತ್ತು, ವಿಡಿಯೋ ಬಗ್ಗೆ ಮಾತಾಡಿದ ತಕ್ಷಣ ರಿವರ್ಸ್ ಗೇರ್ ಬಂದ್ಬಿಡ್ತಲ್ಲ. ಆಯ್ತು ಸರ್, ನಾನ್ ಹಿಂಗ್ ಬರ್ತೀನಿ. ಏಯ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಬಾ, ನೀನಂತೂ ಗುಂಡ್ರಿಗೋಗಿ ಈ ಕ್ಲಾಸು ಗೀಸು ಏನೂ ಇಲ್ಲ. ಅದು ನಾನು ಓದ್ಕೊಬೇಕು ಕಣು, ಕ್ಲಾಸಸ್ ಇದೆ. ಓಹೋ ವಿಧೇಯ ವಿದ್ಯಾರ್ಥಿನಿ. ನೀನು ಕ್ಲಾಸ್ಗಾದ್ರೂ ಹೋಗು, ಫಸ್ಟ್ ರ್ಯಾಂಕ್ ಆದ್ರೂ ಬಾ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಅದಕ್ಕಿಂತ ಮುಂಚೆ 2 ಕುಂಟ ಹಾಕ್ಬಿಟ್ಟು ಹೋಗು. ಗುಂಡ ಬಾ, ಕ್ಯಾಂಪಸ್ ಅಲ್ಲಿ ಏನೇನೋ ಮಾತಾಡ್ತೀಯೋ. ಏ ಗುಂಡಲ್ಲ ಕಣೆ, ಚೆಂಡು. ಕುಂಟ ಹಾಕ್ಬಿಟ್ಟು ಹೋಗು ಅಂತ ಅಂದಿದ್ದು. ಕುಂಟ ನನ್ ಕೈಲಾಗಲ್ಲ. ಆಗಲ್ವಾ? ಸರಿ ಇರು, ತೆಗಿತೀನಿ ಫೋನ್. ಇಲ್ಲ ಇಲ್ಲ, ಹಾಕ್ತೀನಿ. ಇವಳೇನೋ ಮಗ, ಕೋತಿಗಳು ಸರ್ ಕೋತಿಗಳು ಮೂವಿಲಿ ಮುನಿಯ ಮಂತ್ರ ನಡೀತಾವಳೆ. ಮಗ ಮುನಿಯಮ್ಮ ಅಲ್ಲ ಮಗ, ಪುಷ್ಪ. ಆದ್ರೆ ಫೈರ್ ಅಲ್ಲ, ಇದು ಕಾಲಿಫ್ಲವರ್. ಏಯ್ ಮಗ ತಗೊಳ್ಳೋ, ನೀರ್ ಕುಡಿ. ಇರ ಏಯ್ ನೀರ್ ಕುಡ್ಸೆ. ಏಯ್ ವಲ್ಲಭ, ಜಾಸ್ತಿ ಆಯ್ತು ನೋಡು. ಹೌದೌದು ಜಾಸ್ತಿ ಆಯ್ತು ಅಂತಾನೆ ನಾನು. ಹಾ ಆಯ್ತು, ಆ ಮಾಡು. ನೀನೆ ಆ ಮಾಡ್ಸು. ಏನ? ಹಾ ನೀನೆ. ಹಾ ಇವಾಗ ಹೆಂಗ್ ಬಂದೆ? ಹಂಗೆ ಕುಂಡ್ಕೊಂಡು ಕ್ಲಾಸ್ ರೂಮ್ ಹೋಗು. ಹಲೋ, ನಿಮ್ಗೇನ್ ಸ್ಪೆಷಲ್? ಮನೇಲೆಲ್ಲ ಆರಾಮಾಗಿದೆ ತಾನೆ? ಅವಳ ಫ್ರೆಂಡ್ ಆಗಿದ್ದಕ್ಕೆ ನೀನು ಕುಂತ್ಕೊಂಡೇ ಹೋಗ್ಬೇಕು. ನೀನಲ್ಲ ಸಿಸ್ಟರ್, ಡೋಂಟ್ ವರಿ. ಎಸ್, ನೀನ್ ಅಮೂಲ್ಯನ್ ಫ್ರೆಂಡ್ ಅಲ್ವಾ? ನೀನ್ ಕುಂತ್ಕೊಂಡೇ ಹೋಗ್ಬೇಕು. ನಂದಣ್ಣ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ ನಂದಣ್ಣ, ಇದ್ರಲ್ಲೇನು ಒತ್ತಾಯ ಇಲ್ಲ. ನೀವು ಮನಸ್ಫೂರ್ತಿಯಾಗಿ ಒಪ್ಕೋಬೇಕು ಅಂತಂದ್ರೆ ಮಾತ್ರ ಒಪ್ಕೊಳ್ಳಿ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಯಜಮಾನ್ರೆ. ದೇವ್ರ ಸೇವೆ ಮಾಡೋ ಕೆಲಸ ಯಾರಾದ್ರೂ ಬೇಡ ಅಂತಾರ? ಸಂತೋಷವಾಗಿ ಮಾಡ್ತೀನಿ. ಹಾ ಸರಿ ಹೋಯ್ತು. ಅಲ್ಲ ಯಜಮಾನ್ರೆ, ನಿಮ್ಗೆ ಈ ಜವಾಬ್ದಾರಿನ ವಹಿಸೋದಿಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಕೊಂಡು ಬದುಕ್ತಿರೋರ ಹತ್ರ ಹೋಗಿ ಎಲ್ರಿಗೂ ಅನ್ನದಾನ ಮಾಡು ಅಂತ ಹೇಳ್ತಾ ಇದ್ದೀರಾ. ದಿನ ಮನೇಲಿರೋ ದೇವ್ರ ಫೋಟೋಗೆ 2 ಬಿಡಿ ಹೂವು ತಗೊಂಡೋಗೋದಿಕ್ಕೆ ಯೋಚನೆ ಮಾಡೋರ ಹತ್ರ ಗಣೇಶನ್ ವಿಗ್ರಹಕ್ಕೆ ಅಲಂಕಾರ ಮಾಡು ಅಂತ ಹೇಳ್ತಾ ಇದ್ದೀರಾ, ಅದು ಹಬ್ಬಕ್ಕೆ. ಇದಕ್ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಏನೋ ದಿನ ಮನೇಲಿ ಮಾಮೂಲಿ ಅಡ್ಗೆನೆ ಇರುತ್ತೆ, ಹಬ್ಬದ ದಿನಾನಾದ್ರೂ ಭರ್ಜರಿಯಾಗಿ ತಿನ್ನೋಣ ಅನ್ಕೊಂಡ್ರೆ ನೀವು ಹೋಗಿ ಈ ನಂದನ್ಗೆ ಜವಾಬ್ದಾರಿನ ವಹಿಸ್ತಾ ಇದ್ದೀರಾ. ಹಾಗಿದ್ರೆ ಫಿಕ್ಸು,
ಹಬ್ಬ ದಿನನು ಎಲ್ರಿಗೂ ತಿಳಿ ಸಾರು ನೀರ್ ಮಜ್ಜಿಗೆನೆ. ನೋಡಿ, ನಾವು ಕಂಪ್ನಿಯವರೆಲ್ಲ ಒಂದು ನಿರ್ಧಾರ ತಗೊಂಡು ನಿಮ್ಮನ್ನೆಲ್ಲ ಕೇಳ್ತಾ ಇದೀವಿ ಅಂದ್ರೆ ಅದು ನಿಮ್ಮ ಮೇಲೆ ಇಟ್ಟಿರೋ ಗೌರವ. ಆ ಗೌರವನ ಉಳಿಸ್ಕೊಳ್ಳೋ ಕೆಲಸ ಮಾಡಿ. ಅದನ್ನ ಬಿಟ್ಟು ಬೇರೆಯವ್ರನ್ನ ಹೋಗ್ಬೇಡಿ. ರಮೇಶ, ನಿನ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಗಣೇಶೋತ್ಸವನ ಎಷ್ಟೊಂದು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ. ಆ ವಿಷಯದಲ್ಲಿ ನಮ್ ದಂದಣ್ಣ ಎಲ್ರೂ ಮೀರ್ಸೋ ಅಂತ ವ್ಯಕ್ತಿ. ಹೇ ರಮೇಶ, ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ನಂದಣ್ಣ, ಅವನ್ ಮಾತಾಡಿರೋ ಮಾತಿಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಯಜಮಾನ್ರೆ. ನಂದಣ್ಣ, ಇದರಲ್ಲಿ 10 ಲಕ್ಷ ರೂಪಾಯಿ ಇದೆ. ಇದು ನಮ್ಮ ಏರಿಯಾದವರಿಂದ ಕಲೆಕ್ಟ್ ಆಗಿರೋ ದುಡ್ಡು. ತಗೊಳ್ಳಿ ದಯವಿಟ್ಟು. ನಿಮ್ಗೆ ದೇವ್ರು ಒಳ್ಳೇದು ಮಾಡಿ. ಯಜಮಾನ್ರೆ, ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನಂದೊಂದು ಮನವಿ ಇದೆ. ಅದೇನು ಅಂತ ಹೇಳಿ ನಂದಣ್ಣ. ಪ್ರತಿ ವರ್ಷ ನಾವು ಗಣೇಶ ಹಬ್ಬನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿದ್ದೀವಿ. ಬಹುಶಃ ಈ ಗಣೇಶ ಹಬ್ಬಕ್ಕೆ ಆಗೋ ಕಲೆಕ್ಷನ್ನು ಬೇರೆ ಯಾವ ಹಬ್ಬಕ್ಕೂ ಆಗೋದಿಲ್ಲ. ನೀವು ಹೇಳ್ತಾ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಂದಣ್ಣ. ಈಗ ಗಣೇಶ ಹಬ್ಬಕ್ಕೆ ಈ ದುಡ್ಡಲ್ಲಿ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರ್ಚು ಮಾಡಿ ಮಿಕ್ಕಿದ ದುಡ್ಡನ್ನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಇದರಿಂದ ಎಲ್ರಿಗೂ ಒಳ್ಳೇದಾಗತ್ತೆ, ಪುಣ್ಯನೂ ಬರುತ್ತೆ. ಒಂದ್ಸಲ ಯೋಚನೆ ಮಾಡಿ. ನನ್ನ ಮಾತನ್ನ ಅತಿರೇಕ ಅಂತ ಅನ್ಕೋಬೇಡಿ. ದೇವ್ರು ನಮ್ಮ ಹತ್ರ ಯಾಕಿಷ್ಟು ಕಮ್ಮಿ ದುಡ್ಡಲ್ಲಿ ಹಬ್ಬ ಮಾಡಿದಿ ಅಂತ ಏನ್ ಕೇಳಕ್ ಬರೋದಿಲ್ಲ. 4 ಜನಕ್ಕೆ ಅನ್ನದಾನ ಮಾಡಿದ್ರೆ, 4 ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಆ ಗಣೇಶಂಗೂ ತುಂಬಾ ಸಂತೋಷ ಆಗುತ್ತೆ. ಮಂದಣ್ಣ, ಈ ಏರಿಯಾ ಜನ ನಿಮ್ಮ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದಾರಂತ ಈಗ ನಮ್ಗೆ ಅರ್ಥ ಆಗ್ತಾ ಇದೆ. ನಮ್ಗೆ ಇದರಲ್ಲಿ ಸಂಪೂರ್ಣ ಒಪ್ಪಿಗೆ. ನೀವೆಲ್ಲ ಏನ್ ಹೇಳ್ತೀರಪ್ಪ? ನಂದಣ್ಣ, ಹಬ್ಬ ತುಂಬಾ ಹತ್ರದಲ್ಲೇ ಇದೆ, ಬೇಗ ಎಲ್ಲ ತಯಾರಿ ಮಾಡ್ಕೊಳ್ಳಿ. ನೀವೆಲ್ಲ ಇರ್ಬೇಕಾದ್ರೆ ಇದೆಲ್ಲ ನಂಗೆ ಯಾವ ಲೆಕ್ಕ? ಮಾಡ್ತೀನಿ. ನಂದಣ್ಣ, ದುಡ್ಡೆಲ್ಲ ಸರಿಯಾಗಿದೆಯಾ ಅಂತ ಮನೆಗೆ ಹೋದ್ಮೇಲೆ ಲೆಕ್ಕ ಮಾಡಿ. ಆಯ್ತಣ್ಣ, ಹೇಳ್ತೇನೆ.